ರಾಜಕೀಯ ಚದುರಂಗದಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಲೋಕ ಟಿಕೆಟ್ ಕೈ ತಪ್ಪಿದೆ. ಈ ಬಾರಿ ಸ್ಪರ್ಧಿಸೋದಕ್ಕೆ ಅವಕಾಶ ಸಿಗದೆ ಚುನಾವಣೆಯಿಂದ ದೂರ ಉಳಿಯುವಂತಾಗಿದೆ. ಹೀಗಾಗಿ ಕ್ಷೇತ್ರದಲ್ಲಿ ಪ್ರತಾಪ್ ಸಿಂಹ ತೆರೆಮರೆಗೆ ಸರಿದಿದ್ದಾರೆ. ಆದರೆ ಇವತ್ತು ದಿಢೀರ್ ಪ್ರತ್ಯಕ್ಷವಾಗಿದ್ದು ಯದುವೀರ್ ಜೊತೆ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡಿದ್ದಾರೆ. ಬೇಸರ ಕಾತುರವನ್ನು ಮರೆತು ಪಕ್ಷದ ಅಭ್ಯರ್ಥಿ ಪರ ಪ್ರತಾಪ್ ಸಿಂಹ ನಿಂತಿದ್ದಾರೆ. ಹವಾನಿಯಂತ್ರಿತ ಕೊಠಡಿಯಲ್ಲಿ ಕುಳಿತಿರುವಂತಹ ರಾಜ ಪ್ರಜೆಗಳ ಪರವಾಗಿ ಅವರು ಇರಬೇಕಾಗುತ್ತೆ. ಭವ್ಯ ಅರಮನೆಯ ಎಸಿ ರೂಮಲ್ಲಿರೋ ರಾಜ ಪ್ರಜೆಗಳ ಮಧ್ಯೆ ಬರ್ತಾರಾ? ಮಹಾರಾಜ ಜನರ ಮಧ್ಯೆ ಪ್ರಜೆಯಾಗಿರೋಕೆ ಸಾಧ್ಯನಾ? ಹೀಗೆ ಟಿಕೆಟ್ ಕೈತಪ್ಪುವ ಸುದ್ದಿ ತಿಳಿದು ಯದುವೀರ್ ವಿರುದ್ಧವೇ ಮೈಸೂರು ಸಂಸದ ಪ್ರತಾಪ್ ಸಿಂಹ ಕಿಡಿಕಾರಿದ್ರು. ಆದ್ರೀಗ ಮನದಲ್ಲಿರೋ ನೋವನ್ನ ನುಂಗಿಕೊಂಡಿರೋ ಸಿಂಹ ಮತ್ತೆ ಪಕ್ಷದ ಅಭ್ಯರ್ಥಿ ಪರ ನಿಂತಿದ್ದಾರೆ. ಕೇಸರಿ ಟಿಕೆಟ್ ಘೋಷಣೆ ಬಳಿಕ ಗುಹೆ ಸೇರಿದ್ದ ಸಿಂಹ ಪ್ರತ್ಯಕ್ಷ. ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಯದುವೀರ್ ಪ್ರತಾಪ್. ಮೈಸೂರು ಮಹಾಯುದ್ಧದಲ್ಲಿ ಯದುವೀರ್ಗೆ ಕೇಸರಿ ಸೇನೆ ಮಣೆ ಹಾಕಿದೆ. ಹಾಲಿ ಸಂಸದ ಪ್ರತಾಪ್ ಸಿಂಹಗೆ ಗೇಟ್ ಪಾಸ್ ಕೊಟ್ಟಿದೆ. ಇದು ಕ್ಷೇತ್ರದ ಅಭಿವೃದ್ಧಿಗೆ 10 ವರ್ಷ ದುಡಿದಿದ್ದ ಪ್ರತಾಪ್ಗೆ ಬೇಸರ ತರಿಸಿದೆ. ಹೀಗಾಗಿ ಸಿಂಹ ಘರ್ಜನೆಯನ್ನ ನಿಲ್ಲಿಸಿ ಸೈಲೆಂಟ್ ಆಗಿತ್ತು. ಕ್ಷೇತ್ರದಲ್ಲಿ ಕಾಣಿಸಿಕೊಳ್ಳದೆ ತೆರೆಮರೆಗೆ ಸರಿದಿತ್ತು. ಆದ್ರೀಗ ಕೊನೆಗೂ ಇವತ್ತು ಯದುವೀರ್ ಜೊತೆ ಪ್ರತಾಪ್ ಸಿಂಹ ಕಾಣಿಸಿಕೊಂಡಿದ್ದಾರೆ. ಮೈಸೂರಿನ ಖಾಸಗಿ ಹೋಟೆಲ್ನಲ್ಲಿ ಇವತ್ತು ಬಿಜೆಪಿ ಮಾಧ್ಯಮ ಸಂವಾದ ನಡೆಯಿತು. ಈ ವೇಳೆ ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಾಪ್ ಸಿಂಹಗೆ ಕಾರ್ಯಕರ್ತರು ಬೃಹತ್ ಹಾರ ಹಾಕಿ ಸ್ವಾಗತಿಸಿದ್ರು. ಬಳಿಕ ಇದೇ ಸಂವಾದಕ್ಕೆ ಮೈಸೂರು ಕೊಡಗು ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡೆಯರ್ ಕೂಡ ಆಗಮಿಸಿದ್ರು. ಈ ಮೂಲಕ ಯದುವೀರ್ ಮತ್ತು ಸಿಂಹ ಪರಸ್ಪರ ಮುಖಾಮುಖಿಯಾದ್ರು. ವೇದಿಕೆ ಮೇಲೆ ಅಕ್ಕಪಕ್ಕದಲ್ಲಿ ಕುಳಿತು ಒಗ್ಗಟ್ಟಿನ ಸಂದೇಶವನ್ನ ರವಾನಿಸಿದ್ರು. ಜೊತೆಗೆ ಇಬ್ಬರು ಹಸ್ತಲಾಘವ ಮಾಡಿ ಎಲ್ಲ ಅಸಮಾಧಾನಗಳಿಗೂ ತೆರೆ ಎಳೆದ್ರು. ಬಿಜೆಪಿ ಸಂವಾದದಲ್ಲಿ ಮಾತನಾಡಿದ ಪ್ರತಾಪ್ ಸಿಂಹ ಚುನಾವಣೆಯಲ್ಲಿ ಅಭ್ಯರ್ಥಿ ಪರ ನಿಲ್ಲೋ ಮಾತುಗಳನ್ನ ಆಡಿದ್ರು. ಪಕ್ಷಕ್ಕೂ ದ್ರೋಹ ಮಾಡಲ್ಲ, ಪಕ್ಷದಲ್ಲಿರೋರಿಗೂ ದ್ರೋಹ ಮಾಡಲ್ಲ ಅನ್ನುತ್ತಾ ಯದುವೀರ್ ಪರ ನಿಲ್ಲೋ ಮಾತುಗಳನ್ನಾಡಿದ್ರು. ಈ ಪಕ್ಷ ನನಗೆ ಇವತ್ತು ಪ್ರತಾಪ್ ಸಿಂಹಂಗೆ 2014ರಲ್ಲಿ ಟಿಕೆಟ್ ಕೊಡಲಿಲ್ಲ ಅಂದ್ರೆ ಕನ್ನಡಪ್ರಭದ ಕ್ವೀನ್ಸ್ ರೋಡ್ನಲ್ಲಿ ನಾನು ಬರ್ಕೊಂಡು ಅಲ್ಲೇ ಇರ್ತೀನಿ. ಇವತ್ತು ಬಂದು ಈ ಪಕ್ಷ ನನಗೆ ಟಿಕೆಟ್ ಕೊಟ್ಟು 10 ವರ್ಷ MP ಮಾಡಿದೆ. ಈ ಪಕ್ಷ ತಾಯಿ ಇದ್ದಂಗೆ ಅಂತ ಹೇಳಿ ನಾವು ಬರೀ ಭಾಷಣಕ್ಕೋಸ್ಕರ ಹೇಳಿಲ್ಲ. ಅದಕ್ಕೆ ಹೇಳಿದ್ದು ನನಗೆ ಪಕ್ಷ ನಿಜಕ್ಕೂ ನನಗೆ ತಾಯಿನೂ ಹೌದು, ಪಕ್ಷಕ್ಕೂ ದ್ರೋಹ ಬಗ್ಗೆಲ್ಲ, ಪಕ್ಕದಲ್ಲಿರೋರ್ಗೆ ದ್ರೋಹ ಬಗ್ಗಿಲ್ಲ. ಕಾರ್ಯಕರ್ತರು ನನಗೋಸ್ಕರ ಬ್ಯಾನರ್ ಬಂಟಿಂಗ್ ಕಟ್ಟಿದ್ದಾರೆ. ಅವ್ರ ಜೊತೆ ನಾನು ಸೇರ್ಬಿಟ್ಟು ಕಟ್ಟಿ ಯದುವೀರವ್ರನ್ನ ನಮ್ಮ ಅಭ್ಯರ್ಥಿನ ಗೆಲ್ಸೋದು ಅಷ್ಟೇ ನಮ್ಗಿರೋದು. 10 ವರ್ಷ ಸಂಸದರಾಗಿ ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಅದ್ಭುತವಾಗಿ ಕೆಲಸವನ್ನು ಮಾಡಿದ್ದೀನಿ. ಈಗ ಅದ್ಭುತವಾಗಿ ಪಕ್ಷ ಕಟ್ಟುವ ಕೆಲಸವನ್ನು ಮಾಡಬೇಕು ಅನ್ನೋ ಜವಾಬ್ದಾರಿನ ನನಗೆ. ಹಸ್ತ ಆಫರ್ ಬಗ್ಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಸಿಂಹ. ಬಿಜೆಪಿ ಟಿಕೆಟ್ ಕೈ ತಪ್ತಾ ಇದ್ದಂತೆ ಪ್ರತಾಪ್ ಸಿಂಹಗೆ ಕಾಂಗ್ರೆಸ್ ಆಫರ್ ಕೊಟ್ಟಿದೆ ಎಂಬ ಮಾತು ಕೇಳಿ ಬಂದಿತ್ತು. ಈ ಮಾತಿಗೆ ಪ್ರತಾಪ್ ಸಿಂಹ ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಉತ್ತರಿಸಿದ್ದಾರೆ. ಅಂತಹ ಪ್ರಶ್ನೆಗಳು, ಅದಕ್ಕೆ ಉತ್ತರ ಕೊಡುವಂಥದ್ದು ಎಲ್ಲವೂ ಅಪ್ರಸ್ತುತ. ಈಗ ನಮ್ಮ ಅಭ್ಯರ್ಥಿ ಎದುರಿರೋರು ನಿಶ್ಚಿತವಾಗಿಯೂ ಅವ್ರನ್ನ ಗೆಲ್ಲಿಸ್ತೀವಿ. ಮೋದಿಜಿಯವರಿಗೆ ಅವ್ರು ಪ್ರಧಾನಿ ಆಗೋಕೆ ಕೈ ಎತ್ತಕ್ಕೆ ಒಬ್ಬ ವ್ಯಕ್ತಿ ಬೇಕು, ಅದು ನಮ್ಮ ಯದುವೀರವರು. ಅವರನ್ನು ಗೆಲ್ಲಿಸೋದಷ್ಟು ಬಿಟ್ಟು ನಮಗೆ ಇನ್ನೆಲ್ಲ ವಿಚಾರಗಳು ಎಲ್ಲವೂ ಕೂಡ ಗೌಣವಾಗ್ತವೆ ಮತ್ತು ಅಪ್ರಸ್ತುತ. ರಾಮದಾಸ್ ಕಾಲಿಗೆ ನಮಸ್ಕರಿಸಿದ ಸಂಸದ ಪ್ರತಾಪ್ ಸಿಂಹ. ಮಾಜಿ ಶಾಸಕ ರಾಮದಾಸ್ ಮತ್ತು ಪ್ರತಾಪ್ ಸಿಂಹ ಮಧ್ಯೆ ವೈಮನಸ್ಸು ಮೂಡಿತ್ತು. ಈ ಹಿಂದೆ ಹಲವು ಬಾರಿ ಇಬ್ಬರ ಮಧ್ಯೆ ಜಟಾಪಟಿಯೂ ಆಗಿತ್ತು. ಇದೆಲ್ಲವನ್ನ ಮರೆತು ಪ್ರತಾಪ್ ಸಿಂಹ ಇವತ್ತು ರಾಮದಾಸ್ ಕಾಲಿಗೆ ಎರಗಿ ನಮಸ್ಕರಿಸಿದ್ದು ವಿಶೇಷವಾಗಿತ್ತು. ಒಟ್ಟಾರೆ ಮುನಿಸು ಮರೆತು ಪ್ರತಾಪ್ ಸಿಂಹ ಯದುವೀರ್ ಜೊತೆ ಕೈ ಜೋಡಿಸಿದ್ದಾರೆ. ಈ ಮೂಲಕ ಮೈಸೂರು ಯುದ್ಧವನ್ನ ಗೆಲ್ಲುವ ಪಣ ತೊಟ್ಟಿದ್ದಾರೆ. ಇದೀಗ ಪ್ರತಾಪ್ ರಂಗ ಪ್ರವೇಶದಿಂದ ಯದುವೀರ್ಗೆ ಆನೆ ಬಲ ಬಂದಿರೋದಂತೂ ಸತ್ಯ.
ರವಿ ಪಾಂಡವಪುರ, ನ್ಯೂಸ್ ಫಸ್ಟ್, ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.